Hello aspirants, welcome to India for IAS ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 24 ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋಂಥ ಕ್ವಶನ್ ಬಂದು ರೈಟ್ ಎ ನೋಟ್ ಆನ್ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ನೋಡೋದಾದ್ರೆ ಹೊಸ ಸಾರ್ವಜನಿಕ ಆಡಳಿತ ಮತ್ತು ಹೊಸ ಸಾರ್ವಜನಿಕ ನಿರ್ವಹಣೆಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಇದೊಂದು 10 ಅಂಕಗಳ ಒಂದು ಪ್ರಶ್ನೆ ಆಗಿದ್ದು 150 ಪದಗಳ ಮಿತಿಯಲ್ಲಿ ನೀವು ಇದನ್ನು ಉತ್ತರಿಸಬೇಕಾಗತ್ತೆ. ಮೊದಲು ಪ್ರಶ್ನೆಯನ್ನ ಅರ್ಥೈಸಿಕೊಳ್ಳೋದು ನೋಡೋದಾದ್ರೆ ನಮಗೆ ಇಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಕೇಳಿರುವಂಥದ್ದು, ಅಂದರೆ ರೈಟ್ ಅ ನೋಟ್ ಅನ್ನುವಂಥದ್ದು. ಸೊ ನಾವಿಲ್ಲಿ ಯಾವುದು ಚರ್ಚಿಸಿ ಅಥವಾ ವಿಶ್ಲೇಷಿಸಿ ಅಥವಾ ವಿವರಿಸಿ ಇಲ್ಲ, ಇಲ್ಲಿ ನಮಗೆ ಟಿಪ್ಪಣಿಯನ್ನ ಬರೀಬೇಕಾಗಿರತ್ತೆ. ಯಾವ ವಿಷಯಗಳ ಬಗ್ಗೆ? ಹೊಸ ಸಾರ್ವಜನಿಕ ಅಥವಾ ನೂತನ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ, ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮತ್ತು ಹೊಸ ಸಾರ್ವಜನಿಕ ನಿರ್ವಹಣೆ ಅಥವಾ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್. ಇಲ್ಲಿ ನ್ಯೂ ಪಬ್ಲಿಕ್ ಅನ್ನುವಂಥದ್ದು ಎರಡು ಸೇಮ್ ಇದೆ, ಇನ್ನು ಮಿಕ್ಕಿದಂತೆ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಡಿಫ್ರೆನ್ಸ್ ತೋರಿಸ್ತಿದ್ದಾನೆ. ಅಂದ್ರೆ ಹೊಸ ಸಾರ್ವಜನಿಕ ಆಡಳಿತದ ಬಗ್ಗೆ ಮತ್ತು ನಿರ್ವಹಣೆಯ ಬಗ್ಗೆ ನಾವು ಈಗ ಟಿಪ್ಪಣಿಯನ್ನ ಬರೀಬೇಕಾಗುತ್ತೆ. ಸೊ ಈ ಆನ್ಸರ್ ಅನ್ನ ನೀವು 3 ಭಾಗಗಳಲ್ಲಿ ಬರೀಬೇಕಾಗುತ್ತೆ. ಮೊದಲಿಗೆ ಏನು ಲೈಕ್ ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಅಥವಾ ಪೀಠಿಕೆ ಅಂತ ನಾವು ಕರಿಬಹುದು, ಅಥವಾ ಕನ್ನಡದಲ್ಲಿ ಪರಿಚಯ ಅಂತ ನಾವು ಕೂಡ ಕರ್ಕೋತೀವಿ. ಇನ್ನು ಬಾಡಿ ಪಾರ್ಟ್ ಅಥವಾ ಉತ್ತರದ ದೇಹದ ಭಾಗ ಅಂತ ನಾವು ಕರಿತೀವಿ. ಸೊ ಅಲ್ಲಿ ನಮಗೆ ಮೂಲಭೂತವಾಗಿ ಕ್ವಶನ್ ಅಲ್ಲಿ ಕೇಳಿರುವಂತಹ ಅಂಶದ ಬಗ್ಗೆ ನಾವು ಉತ್ತರಿಸಬೇಕಾಗುತ್ತೆ. ಕೊನೆಯದಾಗಿ ಕನ್ಕ್ಲೂಷನ್ ಅಥವಾ ಉಪಸಂಹಾರ ಅಂತ ಕರಿತೀವಿ. ಉಪಸಂಹಾರದಲ್ಲಿ ನೀವು ಪೀಠಿಕೆ ಮತ್ತು ಬಾಡಿ ಪಾರ್ಟ್ ನಲ್ಲಿ ಅಥವಾ ದೇಹ ಭಾಗದಲ್ಲಿ ಏನು ಉತ್ತರವನ್ನು ಉತ್ತರಿಸಿರ್ತೀರಾ ಅದನ್ನ ನೀವು ಕಂಟಿನ್ಯೂಷನ್ ಮಾಡಬೇಕಾಗುತ್ತೆ. ಸೊ ಅಪ್ರೋಚ್ ವೈಸ್ ನೋಡ್ತಾ ಹೋದಾಗ ನಮಗೆ ನೂತನ ಅಥವಾ ಹೊಸ ಸಾರ್ವಜನಿಕ ಆಡಳಿತ ಮತ್ತು ಹೊಸ ಸಾರ್ವಜನಿಕ ನಿರ್ವಹಣೆ ಅನ್ನುವಂಥದ್ದು ಎರಡೂ ಕೂಡ ಮಹತ್ವದ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಮಹತ್ವದ ಮಾದರಿಗಳಾಗಿವೆ. ಆಧುನಿಕ ಯುಗದಲ್ಲಿ ಸಾರ್ವಜನಿಕ ಆಡಳಿತದ ವಿಕಾಸವನ್ನ ಗ್ರಹಿಸಲು ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ಗಳ ಗುಣಲಕ್ಷಣಗಳನ್ನ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಬೇಸಿಕ್ ಆಗಿ ನೀವು ಅದನ್ನ ಬರೀಬೇಕಾಗುತ್ತೆ. ಇನ್ನ ನೀವು ಲೈಕ್ ವ್ಯಾಖ್ಯಾನವನ್ನ ಬರೀಬೇಕಾದ್ರೆ, ಅಂದ್ರೆ ನೂತನ ಸಾರ್ವಜನಿಕ ಆಡಳಿತ ಅಥವಾ ಹೊಸ ಸಾರ್ವಜನಿಕ ಆಡಳಿತ ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನು ಬರೀಬೇಕಾಗುತ್ತೆ. ಸೊ ಆ ವ್ಯಾಖ್ಯಾನ ಹೇಗಿರಬೇಕು ಅಂತ ನೋಡೋದಾದ್ರೆ, ಹೊಸ ಸಾರ್ವಜನಿಕ ಆಡಳಿತವು 1960ರ ದಶಕದ ಮತ್ತು 1970ರ ದಶಕದ ಆರಂಭದಲ್ಲಿ ಪಶ್ಚಿಮದಲ್ಲಿ, ವಿಶೇಷವಾಗಿ ಯುನೈಟೆಡ್ ಸ್ಟೇಟ್ಸ್ ಅಂತ ನಾವೇನ್ ಕರಿತೀವಿ ಅಥವಾ ಅಮೆರಿಕ ಸಂಸ್ಥಾನದ ಪ್ರಕ್ಷುಬ್ಧತೆ ಮತ್ತು ಅಸ್ಥಿರತೆಗೆ ಪ್ರತಿಕ್ರಿಯೆಯಾಗಿ ಹೊರಹೊಮ್ಮಿತು. ಇದು ದಕ್ಷತೆ ಮತ್ತು ಆರ್ಥಿಕತೆಯ ಸಾಂಪ್ರದಾಯಿಕ ಸಿದ್ಧಾಂತಗಳಿಂದ ಮಾನವ ಪಾತ್ರ ಮತ್ತು ಮೌಲ್ಯ ಆಧಾರಿತ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸಲು ಬದಲಾಯಿತು. ಫ್ರಾಂಕ್ ಮರಿನಿಯ ಪುಸ್ತಕಗಳು ಟುವರ್ಡ್ಸ್ ಎ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ದಿ ಮಿನೋಬ್ರೂಕ್ ಪರ್ಸ್ಪೆಕ್ಟಿವ್ ಅಂಡ್ ವ್ಲೈಡ್ ವಾಲ್ಡೋ ಅವರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಎ ಟೈಮ್ಸ್ ಆಫ್ ಟರ್ಬ್ಯುಲೆನ್ಸ್, ಈ ಪುಸ್ತಕಗಳ ಮೂಲಕ ಈ ಪರಿಕಲ್ಪನೆಯನ್ನ ಪರಿಚಯಿಸಲಾಗಿದೆ. ಈ ಬೇಸಿಕ್ ಆಗಿ ಹೊಸ ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಅಂದ್ರೆ ಅಮೆರಿಕಾದಲ್ಲಿ ನಡೆದಂತಹ ಒಂದು ಪ್ರಕ್ಷುಬ್ಧತೆ ಅಂತ ನಾವೇನ್ ಕರಿತೀವಿ ಅಥವಾ ಓವರ್ ಕ್ಯಾಪಿಟಲಿಸಮ್ ಅಂತ ನಾವೇನ್ ಕರಿತೀವಿ. ಸೊ ಇದರ ಒಂದು ಲೈಕ್ ಫಲಿತಾಂಶವಾಗಿ, ಇದರ ಒಂದು ರಿಸಲ್ಟ್ ಆಗಿ ನೂತನ ಅಂದ್ರೆ ಹಳೆಯ ಮಾದರಿಯಾದಂತಹ ಒಂದು ಆಡಳಿತ ವ್ಯವಸ್ಥೆಗೆ ಸವಾಲಾಗಿ ಅದಕ್ಕೆ ಸೆಡ್ಡು ಹೊಡೆದು ನೂತನ ಅಥವಾ ಹೊಸ ಆಡಳಿತ ಒಂದು ವ್ಯವಸ್ಥೆ ಮಾದರಿ ಬಗ್ಗೆ ಹೊರಹೊಮ್ಮುತ್ತೆ. ಅದುವೇ ನೂತನ ಆಡಳಿತ ವ್ಯವಸ್ಥೆ. ಇನ್ನು ಇದ್ರ ಬಗ್ಗೆ ಬೇಸಿಕ್ ಆಗಿ ನೀವು ಬರೆಯುವಂಥದ್ದು ಪ್ರಶ್ನೆಯಲ್ಲಿ ಕೇಳಿರೋದು ರೈಟ್ ಎ ನೋಟ್ ಆನ್ ಅಂತ, ಅದು ಟಿಪ್ಪಣಿ ಬರೆಯಿರಿ ಅಂತ ಕೇಳಿರೋದ್ರಿಂದಾಗಿ ಅದ್ರದ್ದು ಏನೇನಿದೆ ಲೈಕ್ ಅಂದ್ರೆ ಅದು ಬೇಸಿಕ್ ಕಾನ್ಸೆಪ್ಟ್ ಏನು ಅಥವಾ ತತ್ವಗಳು ಏನೇನು, ಅದು ಹೇಗೆ ಪಾಲನೆ ಮಾಡುತ್ತೆ ಅನ್ನೋದನ್ನ ನೀವು ಯೂಶಲಿ ಆನ್ಸರ್ ಅಲ್ಲಿ ಬರೀತಾ ಬರಬೇಕಾಗುತ್ತೆ. ಮೌಲ್ಯ ಮುಕ್ತ ಆಗಿರ್ಬೋದು ಅಥವಾ ವಿಚಾರವಾದಿ ಆಗಿರ್ಬೋದು, ವೈಯಕ್ತಿಕ ಮತ್ತು ಸಾಂಸ್ಥಿಕ ಮೌಲ್ಯಗಳ ಪ್ರಾಮುಖ್ಯತೆಗಳಾಗಿರ್ಬೋದು, ಗ್ರಾಹಕ ಕೇಂದ್ರಿತ ವಿಧಾನಗಳಾಗಿರ್ಬೋದು, ಅಧಿಕಾರಶಾಹಿತ್ವ ಮತ್ತು ಪ್ರಜಾಪ್ರಭುತ್ವದ ನಿರ್ಧಾರ ಮಾಡುವಿಕೆ ಅಂಡ್ ಆಡಳಿತಾತ್ಮಕ ಪ್ರಕ್ರಿಯೆಗಳ ಒಂದು ವಿಕೇಂದ್ರೀಕರಣವನ್ನ ಇದು ಪ್ರತಿಪಾದಿಸುತ್ತೆ ಅಂತ ನಿಮ್ಮ ಆನ್ಸರ್ ಅಲ್ಲಿ. ಮುಖ್ಯವಾಗಿ ಈ ಲೈಕ್ ಕೀ ಟರ್ಮ್ಗಳಂತ ಕರಿತೀವಿ ಅಥವಾ ಬಹುಮುಖ್ಯ ಒಂದು ಟರ್ಮಿನಾಲಜಿ ಅಂತ ಪದ ವಿವರಣೆ ಅಂತ ಕರಿತೀವಿ, ಇವನ್ನ ನೀವು ಆನ್ಸರ್ ಅಲ್ಲಿ ಬಳಸಬೇಕಾಗತ್ತೆ. ಲೈಕ್ ಅದ್ರದ್ದು ಲೈಕ್ ಸಾಮಾಜಿಕ ಸಮಸ್ಯೆಗಳಿಗೆ ತೀವ್ರವಾದಂತಹ ಸಂವೇದನೆ ಮತ್ತು ಕಾಳಜಿಯಾಗಿದೆ. ಪ್ರಸ್ತುತತೆ ಮತ್ತು ನಂತರದ ಧನಾತ್ಮಕತೆ, ನೈತಿಕತೆ ಮತ್ತು ಮೌಲ್ಯಗಳು, ನಾವೀನ್ಯತೆ, ಗ್ರಾಹಕರ ಕಾಳಜಿ ಮತ್ತು ಸಾಮಾಜಿಕ ಸಮಾನತೆಗೆ ಒತ್ತು ನೀಡುತ್ತವೆ. ಈ ರೀತಿಯಾದಂತಹ ಲೈಕ್ ಯೂಶಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನ ನೀವು ಇದರಲ್ಲಿ ಬರಿತಾ ಬರುವ ಒಳ್ಳೆಯದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ನೂತನ ಸಾರ್ವಜನಿಕ ನಿರ್ವಹಣೆ ಅಥವಾ ಹೊಸ ಸಾರ್ವಜನಿಕ ನಿರ್ವಹಣೆ ಅಂತ ಕರಿತೀವಿ. ಅಂದ್ರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಾವು ಯೂಶಲಿ ನೋಡುವಂಥದ್ದು. ಸೊ ಈ ಪದವನ್ನ UK ಮತ್ತು ಆಸ್ಟ್ರೇಲಿಯಾದ ಹುಡ್ ಅಂಡ್ ಜಾನ್ಸನ್ ಅಂತವರು
91ರಲ್ಲಿ ಅದನ್ನು ಕಾಯಿನ್ ಮಾಡ್ತಾರೆ ಅಥವಾ ಸೃಷ್ಟಿಸ್ತಾರೆ, ಪದವನ್ನು ಸೃಷ್ಟಿಸ್ತಾರೆ. ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಪದವನ್ನು 1991ರಲ್ಲಿ ಆಸ್ಟ್ರೇಲಿಯಾ ಮತ್ತು UK ಅಂದರೆ ಯುನೈಟೆಡ್ ಕಿಂಗ್ಡಮ್ನ ವಿದ್ವಾಂಸರಾದಂತಹ ವುಡ್ ಅಂಡ್ ಜಾಕ್ಸನ್ ಅವರು ಸೃಷ್ಟಿಸ್ತಾರೆ. ಸೊ ಇದ್ರ ಬಗ್ಗೆ ನೀವು ಬರೀತೀರಾ. ಅಂಡ್ ಅದಾದ ಮೇಲೆ ಸೊ ಯೂಶಲಿ ದಟ್ ವ್ಯಾಖ್ಯಾನವನ್ನು ಡೆಫಿನೇಷನ್ ಅನ್ನು ಬರಿಬೇಕಾಗತ್ತೆ. ಸೊ ಏನು ಅನ್ನುವಂಥದ್ದು ನೀವು ಯೂಶಲಿ ಅದನ್ನು ಒಂದು ಡೆಫಿನೇಷನ್ ಅನ್ನು ಕೊಟ್ಟು ಸಾರ್ವಜನಿಕ ವಲಯವನ್ನು ಹೆಚ್ಚು ವ್ಯವಹಾರಿಕವಾಗಿಸುವ ಪ್ರಯತ್ನವನ್ನು ಪ್ರತಿನಿಧಿಸುತ್ತದೆ ಮತ್ತು ಖಾಸಗಿ ವಲಯದಿಂದ ಸರ್ಕಾರವು ಎರವಲು ಪಡೆದ ಆಲೋಚನೆಗಳು ಮತ್ತು ನಿರ್ವಹಣಾ ಮಾದರಿಗಳ ಒಂದು ದಕ್ಷತೆಯನ್ನು ಸುಧಾರಿಸುತ್ತದೆ. ಸೇವೆಯನ್ನ ಸ್ವೀಕರಿಸುವವ ನಾಗರಿಕರ ಮತ್ತು ಸಾರ್ವಜನಿಕ ವಲಯಕ್ಕೆ ಗ್ರಾಹಕ ಕೇಂದ್ರೀಕರಣವನ್ನು ಇದು ಹೇಳುತ್ತದೆ ಅನ್ನೋ ರೀತಿಯಲ್ಲಿ ಬರೆದು ಅದಾದ ಮೇಲೆ ನೀವು ಅದ್ರದ್ದು ಬೇಸಿಕ್ ಏನಿದೆ ಸಂಪನ್ಮೂಲ ಕೇಂದ್ರೀಕೃತ ನಿಯಂತ್ರಣವನ್ನ ಎಲ್ಲವನ್ನು ಬರೆದು ಕೊನೆಯದಾಗಿ ಒಂದು ಉಪಸಂಹಾರವನ್ನ ಕನ್ಕ್ಲೂಷನ್ ಅನ್ನ ಬರೀತೀರಾ. ಸೊ ಇಲ್ಲಿ ಅಪ್ರೋಚಸ್ ಬಗ್ಗೆ ತುಂಬಾ ತಲೆ ಕೆಡಿಸಬೇಕಾಗಿಲ್ಲ. ಕೇಳಿರುವಂಥದ್ದು ಟಿಪ್ಪಣಿಯನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು. ಅದಕ್ಕೋಸ್ಕರ ಅಪ್ರೋಚ್ ಬೇಸಿಕಲಿ ಕಾಮನ್ ಆಗೇನೆ ಆಸ್ ಯೂಶುವಲ್ ನೀವು ಹೇಗೆ ಬರೀತೀರೋ ಒಂದು ನೋಟ್ ಆಗಿರೋದ್ರಿಂದಾಗಿ ಬೇಸಿಕ್ ಆಗಿ ಅದರ ವ್ಯಾಖ್ಯಾನವನ್ನ ಬರೀಬೇಕು. ವ್ಯಾಖ್ಯಾನ ಆದ್ಮೇಲೆ ಅದರ ಮೂಲ ತತ್ವಗಳು ಏನೇನು, ಅದನ್ನು ಏನಕ್ಕೆ ಶುರುವಾಯಿತು, ಸೊ ಇಷ್ಟು ಬರೆದು ಒಂದು ಕನ್ಕ್ಲೂಷನ್ ಅನ್ನ ಕೊಟ್ಟರೆ ಒಂದು ಮಾಡೆಲ್ ಅಥವಾ ಒಂದು ಅಪ್ರೋಚ್ ಬೆಸ್ಟ್ ಅಂತ ಹೇಳ್ತಾ, ಇನ್ನು ಇಂಗ್ಲಿಷಲ್ಲೂ ಕೂಡ ನಿಮಗೆ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಅಥವಾ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು ಎಲ್ಲರೂ ಕಾನ್ಸೆಪ್ಟ್ಗಳನ್ನ ನಾವು ಯೂಶಲಿ ಇಲ್ಲಿ ಕೊಟ್ಟಿದ್ದೀವಿ. ಸೊ ಇಂಗ್ಲಿಷ್ ಮಕ್ಕಳು ಅಥವಾ ಇಂಗ್ಲಿಷ್ ಮೀಡಿಯಂ ಎಕ್ಸಾಮ್ ಬರೆಯುವಂತಹ ಸ್ಪರ್ಧಾರ್ಥಿಗಳು ಯೂಶಲಿ ಈ ಆನ್ಸರ್ ನೀವು ಅದನ್ನ ಹಾಕೋಬಹುದು. ಸೊ ನ ಒಂದು ವಿಡಿಯೋ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಒಂದು ಡಿಸ್ಕಷನ್ ಆಗಿರುತ್ತೆ. ಡೇ 25 ನಲ್ಲಿ ನಿಮಗೆ ಸ್ಟ್ರಕ್ಚರ್ಸ್ ಆಫ್ ಆರ್ಗನೈಸೇಷನ್ ಅಂತ ಅಥವಾ ಒಂದು ಸಂಸ್ಥೆಯ ರಚನೆ ಹೇಗಿರಬೇಕು ಅನ್ನುವಂತಹ ಒಂದು ಪಠ್ಯ ಅಥವಾ ಯೂನಿಟ್ ಬಗ್ಗೆ ನಿಮಗೆ ಡೇ 25 ನಲ್ಲಿ ಕ್ವಶನ್ ಅನ್ನು ಕೇಳಲಾಗುತ್ತೆ. ಆಲ್ ದ ಬೆಸ್ಟ್.